ಎರಡೂ ಪಕ್ಷಗಳು. ಸಿಂಧನೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಉಪಚುನಾವಣೆ ಕುರಿತು ಮಹತ್ವದ ಹೇಳಿಕೆ ನೀಡಿದ್ದಾರೆ. ಕರ್ನಾಟಕದ ಉಪಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಎರಡು ಪಕ್ಷಗಳು ಅತ್ಯಂತ ಪ್ರತಿಷ್ಠೆಯಿಂದ ಕೆಲಸ ಮಾಡುತ್ತಿವೆ ಎಂದು ಅವರು ತಿಳಿಸಿದ್ದಾರೆ. ಈ ಬಾರಿ ಮೈತ್ರಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇಂದು ಬಾಗಲಕೋಟೆಗೆ ಭೇಟಿ ನೀಡುತ್ತಿರುವುದಾಗಿ ತಿಳಿಸಿದ ಅವರು, 2 ಸಭೆಗಳನ್ನು ನಡೆಸಲಿದ್ದು ನಾಳೆ ಇಡೀ ದಿನ ಬಾಗಲಕೋಟೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳಲಿದ್ದಾರೆ ಎಂದರು. 2 ಪಕ್ಷಗಳ ನಡುವೆ ತೀವ್ರ ಪೈಪೋಟಿ ಇದ್ದು ಗೆಲುವಿಗಾಗಿ ಶ್ರಮಿಸುತ್ತಿದ್ದೇವೆ. ಈ ಬಾರಿ ಬಿಜೆಪಿ ಪರವಾಗಿ ಗೆಲುವು ಸಿಗಲಿದೆ ಎಂಬುದು ನನ್ನ ಅಭಿಪ್ರಾಯ ಎಂದು ಹೇಳಿದರು. ಟಿಕೆಟ್ ವಿಚಾರಕ್ಕಿಂತಲೂ ರಾಜ್ಯ ಸರ್ಕಾರವನ್ನು ಬದಲಾಯಿಸಬೇಕು ಎಂಬ ಜನರ ಮನೋಭಾವನೆ ಇದೆ. ಆ ನಿಟ್ಟಿನಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲುತ್ತಾರೆ ಎಂದು ಕುಮಾರಸ್ವಾಮಿ ತಿಳಿಸಿದ್ದಾರೆ. ಎರಡೂ ಪಕ್ಷಗಳು ಅತ್ಯಂತ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಕೆಲಸ ಏನು ಮಾಡ್ತಾ ಇದ್ದಾರೆ. ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯ ಹಿನ್ನೆಲೆಯಲ್ಲಿ ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಇವತ್ತು ಹೋಗ್ತಾ ಇದ್ದೇನೆ. ಸಾಯಂಕಾಲ ದಾವಣಗೆರೆಯಲ್ಲಿ 2 ಸಭೆ ಅಟೆಂಡ್ ಮಾಡ್ತಾ ಇದ್ದೇನೆ. ನಾಳೆ ದಿನ ಸಂಪೂರ್ಣವಾಗಿ ಬಾಗಲಕೋಟೆ ಇರ್ತೀನಿ. ಸರ್, ಇವಾಗ ಭಾರಿ ಪೈಪೋಟಿ ನಡೆದಿದೆ ಅಂತಾರೆ ಸರ್. ಇವಾಗ ಅದ್ರ ಬಗ್ಗೆ ಅದೇ ಪೈಪೋಟಿ ನಡೀತದೆ, 2 ಪಕ್ಷದಲ್ಲೂ ನಡೀತದೆ. ಗೆಲ್ಲಬೇಕು ಅಂತ ಹೇಳಿ 2 ಪಕ್ಷನೂ ಗೆಲ್ಲಬೇಕು ಅಂತಕ್ಕಂಥ ಏನೇನು ಓಡಾಟ ಮಾಡ್ತಾ ಇದ್ದೀವಿ. ಈ ಬಾರಿ ಗೆಲುವು ಬಿಜೆಪಿ ಪಕ್ಷಕ್ಕೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಟಿಕೆಟ್ದು ಒಂದು ಏನೋ ತಿಕ್ಕಲಾಟದಿಂದ ನಿಮ್ಗೆ ಏನೋ ಪ್ಲಸ್ ಆಗ್ಬೋದು? ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ ತೆಗಿಬೇಕು ಅನ್ನೋದು ಜನಗಳ ಭಾವನೆ ಇದೆ. ಆ ನಿಟ್ಟಿನಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ. ಸರ್, ಸೆಂಟ್ರಲ್ ಗವರ್ಮೆಂಟ್ ಅವೆಲ್ಲ ಅಲ್ಲಿ ಏನು ಮಧ್ಯರಾತ್ರಿ 2 ಗಂಟೆಯಿಂದಲೇ ಗ್ಯಾಸ್ಗಾಗಿ ಆಟೋ ಚಾಲಕರ ದೀರ್ಘ ಸಾಲು ಕಂಡುಬಂದ ದೃಶ್ಯ ರಾಯಚೂರಿನಲ್ಲಿ ಆತಂಕ ಸೃಷ್ಟಿಸಿತು. ಇರಾನ್-ಇಸ್ರೇಲ್ ಯುದ್ಧದ ಪರಿಣಾಮದಿಂದ ಎಲ್ಪಿಜಿ ಗ್ಯಾಸ್ ಕೊರತೆ ಎದುರಿಸಿದ್ದ ಆಟೋ ಚಾಲಕರು ಇದೀಗ ಗ್ಯಾಸ್ ಲಭ್ಯವಾಗುತ್ತಿದ್ದಂತೆ ಸ್ವಲ್ಪ ನಿರಾಳರಾಗಿದ್ದಾರೆ. ನಗರದಲ್ಲಿ ಬಂದ್ ಆಗಿದ್ದ 3 ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಮರು ಆರಂಭಗೊಂಡಿದ್ದು, ರಾತ್ರಿ ಗ್ಯಾಸ್ ಟ್ಯಾಂಕರ್ ಆಗಮನದಿಂದಾಗಿ ಕಿಲೋಮೀಟರ್ಗಳಷ್ಟು ಉದ್ದವಾದ ಕ್ಯೂನಲ್ಲಿ ಆಟೋಗಳು ನಿಂತಿದ್ದವು. ಆದರೆ ಗ್ಯಾಸ್ ದೊರಕಿದ ಸಂತಸದ ನಡುವೆ ಬೆಲೆ ಏರಿಕೆಯ ಬಿಸಿ ಕೂಡ ತಟ್ಟಿದೆ. ಲೀಟರ್ಗೆ 60 ಇದ್ದ ಗ್ಯಾಸ್ ದರ ಈಗ 90.59ಕ್ಕೆ ಏರಿಕೆಯಾಗಿದೆ. ಅಂದರೆ ಸುಮಾರು 30 ಹೆಚ್ಚಳ ಪೂರೈಕೆ ಸೀಮಿತವಾಗಿರುವ ಹಿನ್ನೆಲೆಯಲ್ಲಿ ಬಂಕ್ ಮಾಲೀಕರು ಒಬ್ಬರಿಗೆ 500 ಮೌಲ್ಯದ ಗ್ಯಾಸ್ ಮಿತಿ ನಿಗದಿ ಮಾಡಿದ್ದಾರೆ. ಟ್ಯಾಂಕರ್ನಲ್ಲಿ ಒಟ್ಟು 6.5 ಟನ್ ಎಲ್ಪಿಜಿ ಗ್ಯಾಸ್ ಬಂದಿರುವುದರಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸರಬರಾಜು ಸುಮಾರು 2,000 ಆಟೋ ರಿಕ್ಷಾಗಳಿಗೆ ಮಾತ್ರ ಸಾಲುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ದಶಕಗಳ ಹಿಂದೆ ಆಂಧ್ರಪ್ರದೇಶದಿಂದ ಬಂದು ಇಲ್ಲಿ ನೆಲೆಸಿದ ಜನತೆಗೆ ಕರ್ನಾಟಕ ತಾಯಿ ಇದ್ದಂತೆ. ತಾಯಿ ಭುವನೇಶ್ವರಿಯ ಮಮತೆಯಲ್ಲಿ ಆಂಧ್ರಪ್ರದೇಶದವರು ಇಲ್ಲಿ ಬದುಕುತ್ತಿದ್ದಾರೆ ಎಂದು ಆಂಧ್ರಪ್ರದೇಶದ ಐಟಿ ಮತ್ತು ಶಿಕ್ಷಣ ಇಲಾಖೆ ಸಚಿವ ನಾರಾ ಲೋಕೇಶ್ ಹೇಳಿದರು. ಅವರು ಶನಿವಾರ ನಗರದ ಕುಮ್ಮವಾರಿ ಕಲ್ಯಾಣ ಮಂಟಪದಲ್ಲಿ ಎನ್.ಟಿ. ರಾಮರಾವ್ ಅವರ ಪುತ್ಥಳಿ ಆವರಣಗೊಳಿಸಿ ನಂತರ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕರ್ನಾಟಕದ ಮಣ್ಣಿನ ಋಣ ತೀರಿಸಲು ನಾನು ಇಲ್ಲಿಗೆ ಬಂದಿದ್ದೇನೆ. 1970ರ ದಶಕದಲ್ಲಿ ಕರ್ನಾಟಕಕ್ಕೆ ವಲಸಿಗಾರರಾಗಿ ಬಂದು ಇಲ್ಲಿ ನೆಲೆಸಿದ ಆಂಧ್ರಪ್ರದೇಶದ ಜನತೆಗೆ ಕರ್ನಾಟಕ ಎಲ್ಲ ರೀತಿಯ ಸೌಕರ್ಯ ನೀಡುವ ಮೂಲಕ ತಾಯಿ ಮಮತೆಯನ್ನು ನೀಡಿದೆ. ಕನ್ನಡ ಮತ್ತು ಕರ್ನಾಟಕದ ಋಣವನ್ನು ನಮ್ಮ ಜನತೆಗೆ ಮರೆಯಬಾರದು ಎಂದು ಕರೆ ನೀಡಿದರು. ಆವಾಗ ದೇವೇಗೌಡರು ಫೋನ್ನಲ್ಲಿ ಅವ್ರನ್ನ ಮಾತಾಡಿಸಿದಾಗ ನಮ್ಮ ಡಿಫೆನ್ಸ್ ಮಿನಿಸ್ಟ್ರು ರಾಜನಾಥ್ ಸಿಂಗ್ ಅವರಿಗೆ ಮಾತನಾಡಿಸಿದಾಗ ಅವರು ಒಂದು ಮಾತು ಹೇಳಿದ್ರು, ನಾನು ಬರ್ತೀನಿ ಅಂದರೆ ವಾಯು ದೇವೇಗೌಡರ ಹತ್ರ ಮೊದಲು ಹೋಗಿ ಭೇಟಿಯಾಗಿ ಹೇಳಿದೆ, ಅಪ್ಪಾಜಿ ಇದು ಮಾಡಿ ಕೊಡಬೇಕಾಗ್ತದೆ. ಸೈನಿಕ್ ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತೇಳಿ ಡಾಕ್ಟರ್ ಹಿರಿಯರು ಸುಮಾರು 20 ಎಕರೆಯಲ್ಲಿ ಈ ಜಾಗವನ್ನು ತೆಗೆದುಕೊಂಡು ಶಾಲೆ ಸಭೆಯ ಸದಸ್ಯರುಗಳೇ, ಶಾಸಕರುಗಳೇ, ಎಲ್ಲ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಡಿಫೆನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಶ್ರೀ ಸಂಜಯ್ ಸೇಠ್ಜಿ, ಆನರಬಲ್ ಯಂಗ್ ಲೀಡರ್ ಕೇಂದ್ರ
ಸರ್ಕಾರ ಜಾರಿಗೆ ತರುವುದಾಗಿ ಪ್ರಸ್ತಾಪಿಸಿರುವ ಟ್ರಾನ್ಸ್ಜೆಂಡರ್ ಹಕ್ಕುಗಳ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆ 2026 ವಿರುದ್ಧ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿ ಸಂಘಟನೆಗಳಿಂದ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಿತು. ನಗರ ಬಿ ವೃತ್ತದಿಂದ ಆರಂಭವಾದ ರ್ಯಾಲಿ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಸಮಾಪ್ತವಾಯಿತು. ರ್ಯಾಲಿ ವೇಳೆ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ತಿದ್ದುಪಡಿ ಕಾಯ್ದೆ ಲಿಂಗತ್ವ ಅಲ್ಪಸಂಖ್ಯಾತರ ಸ್ವಾಭಿಮಾನಕ್ಕೆ ಧಕ್ಕೆ ತರುತ್ತದೆ ಎಂದು ಆರೋಪಿಸಿದರು. ಸ್ವಯಂ ನಿರ್ಣಯದ ಹಕ್ಕನ್ನು ಕಸಿದುಕೊಳ್ಳುವ ಈ ಮಸೂದೆ ಸಂವಿಧಾನಬದ್ಧ ಹಕ್ಕುಗಳಿಗೆ ವಿರುದ್ಧವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಉಲ್ಲಂಘನೆಯಾಗಿದೆ ಎಂದು ಹೇಳಿ ತಕ್ಷಣವೇ ಈ ತಿದ್ದುಪಡಿ ಕಾಯ್ದೆಯನ್ನು ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು. ಪ್ರತಿಭಟನಾಕಾರರು 2017ರಲ್ಲಿ ಕರ್ನಾಟಕ ಸರ್ಕಾರ ರೂಪಿಸಿದ ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿಯನ್ನು ಉದಾರಿಸಿ ಸಮಾನ ಹಕ್ಕುಗಳ ಸಂರಕ್ಷಣೆಗಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಮ್ಮ ಲಿಂಗತ್ವ ಒಂದು ವೈದ್ಯಕೀಕರಣ ಮಾಡಬೇಡಿ. ಟ್ರಾನ್ಸ್ಜೆಂಡರ್ 2026 ಕಾಯ್ದೆ ಬಗ್ಗೆ ವಿರೋಧಿಸಿ ಒಂದು ಪ್ರೊಟೆಸ್ಟ್ ಮಾಡಿದ್ದೀವಿ. ಆ ಕಾಯ್ದೆ 2014 ನಾಲ್ಕು ಜಡ್ಜ್ಮೆಂಟ್ನಲ್ಲಿ ಇರುವಂಥ ತೀರ್ಪೇ ಬೇರೆ ಇತ್ತು. ಅದನ್ನು ತಿದ್ದುಪಡಿ ಮಾಡಿ 2026ರಲ್ಲಿ ಬೇರೆ ಥರ ಮಾಡಿದ್ದಾರೆ. ಖಾಲಿ ನಮ್ಮ ಜಾತಿ LGBTQ ಅಲ್ಲಿ ತುಂಬ ರೀತಿಯ ಇದು ಇತ್ತು. ಅದರಲ್ಲಿ 5 ಮಾತ್ರ ಕಿನ್ನರ, ಹಿಜಡ ಆಗಿರ್ಬೋದು, ಒಟ್ಟು 5 ಜಾತಿಗಳನ್ನ ಅದರಲ್ಲಿ ಆರಿಸ್ಕೊಂಡಿದ್ದಾರೆ. ಇನ್ನು ಮಿಕ್ಕಿರೋ ಜಾತಿಗಳನ್ನೆಲ್ಲ ತಳ್ಳಿದ್ದಾರೆ. F2M ಆಗಿರ್ಬೋದು, ಮತ್ತು ಜೋಗಪ್ಪ ಆಗಿರ್ಬೋದು, ಪ್ಯಾನ್ಷಲ್ಲಿರುವಂಥವ್ರು ಆಗಿರ್ಬೋದು, ಗೇಗಳಾಗಿರ್ಬೋದು, ಅವ್ರಿಗೆಲ್ಲ ತುಂಬ ಅನ್ಯಾಯ ಆಗಿದೆ. ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿದರೆ, ನಾವು ಮೆಡಿಕಲ್ ಬೋರ್ಡ್ ಮುಂದೆ ಹೋಗ್ಬಿಟ್ಟು ನಾವು ಬಟ್ಟೆ ಬಿಚ್ಕೊಂಡು ಮೆಡಿಕಲ್ ಚೆಕಪ್ ಮಾಡ್ಕೋಬೇಕಂತೆ. ಸ್ಕ್ಯಾನ್ ಮಾಡ್ತಾರಂತೆ ಬಾಡಿನ. ಸ್ಕ್ಯಾನ್ ಮಾಡಿದಾಗ ನಮ್ಮ ಮನಸ್ಸು ಹೆಂಗಸಾಗಿರ್ಬೋದು, ನಮ್ಮ ಶರೀರ ಗಂಡಸಾಗಿರುತ್ತೆ. F2Mಗಳದ್ದು ಅವ್ರದ್ದು ಹೆಂಗಸಾಗಿರುತ್ತೆ ಶರೀರ, ಮನಸ್ಸು ಅವ್ರದ್ದು ಗಂಡಸರಾಗಿರುತ್ತೆ. ಅಂಥ ಟೈಮಲ್ಲಿ ನಮ್ಮ ಜಾತಿನ ಮುಂದೆ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ. ನಮ್ಮ ಜಾತಿ ಬರಬಾರ್ದು ಅನ್ನೋ ಉದ್ದೇಶದಿಂದ 2026 ಕಾಯ್ದೆಯನ್ನು ತಂದಿದ್ದಾರೆ. ಇದು ತುಂಬ ನಮಗೆ ವಿರೋಧವಾಗಿದೆ. ಇದು ನಾವು ಆ ಥರ ಇದ್ದಾಗ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಎಲ್ಲ ಸಮುದಾಯನ ಎಲ್ಲ ಡೆಫಿನೇಷನ್ ಇನ್ಕ್ಲೂಡ್ ಆಗಿರ್ತಕ್ಕಂಥ ಒಂದು ಆ್ಯಕ್ಟ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. 4 ಜಡ್ಜ್ಮೆಂಟಲ್ಲಿ ಇದಿದೆ. 2014 ಏಪ್ರಿಲ್ 15ನೇ ತಾರೀಕು ಬಂದಂಥ 4 ಜಡ್ಜ್ಮೆಂಟಲ್ಲಿ ಎಲ್ಲ ಡೆಫಿನೇಷನ್ ಜನರನ್ನು ಸೇರಿಸ್ಕೊಂಡಿದ್ದಾರೆ. LGBTQI+ ಎಲ್ಲ ಸಮುದಾಯನ ಇನ್ಕ್ಲೂಡ್ ಆಗಿದೆ. ಮತ್ತು ಅಲ್ಲಿದ್ದರೆ ನಮ್ಮ ಐಡೆಂಟಿಟಿ ನಾವು ಗುರುತಿಸ್ಕೊಳ್ತೀವಿ. ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿತ್ತು. ಆ ಒಂದು ಇದನ್ನು ಆ್ಯಕ್ಟ್ನ ಇವರು ತಿರಸ್ಕಾರ ಮಾಡಿ 4 ಜಡ್ಜ್ಮೆಂಟ್ನ ಒಂದು ತಿರಸ್ಕಾರ ಮಾಡಿ ಕೇಂದ್ರ ಸರ್ಕಾರ ಇವತ್ತು ನಮ್ಮ ಮೇಲೆ ಒಂದಿಷ್ಟು ಪ್ರಭಾವ ಬೀರ್ತಾ ಇದೆ. ಅದೆಷ್ಟು ಮಟ್ಟಿಗೆ ಸರಿ, ಒಂದು ಕಾನೂನೇ ತಿರಸ್ಕರಿಸಿದಂಥ ಈ ಒಂದು ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರಿಯಲ್ಲ ಅಂತ ಹೇಳ್ತಾ ಇದ್ದೀವಿ. ಹಾಗೆ ನಮ್ಮ ದೇಹನ ಬಾಡಿ ಸ್ಕ್ರೀನಿಂಗ್ ಮಾಡಬೇಕಂತ ಹೇಳ್ತಾರೆ. ಯಾಕೆ ಮಾಡಬೇಕು? ಭಾವನೆಗೆ ತಕ್ಕಂತೆ, ಮನಸ್ಸಿಗೆ ತಕ್ಕಂತೆ ನಮ್ಮ ದೇಹನ ಬದಲಾವಣೆ ಮಾಡ್ಕೊಳ್ತೀವಿ. ಹಾಗಿರುವಾಗ ನಾವು ಯಾರಂತ ಗುರುತಿಸ್ಕೊಳ್ಳೋಕ್ಕೆ ಬಾಡಿ ಸ್ಕ್ರೀನಿಂಗ್ ಯಾಕೆ ಮಾಡ್ತೀವಿ ಅನ್ನೋದು. ಅದು ಮೆಡಿಕಲ್ ಬೋರ್ಡ್ ಹತ್ರ ಹೋಗಬೇಕು. ಅವ್ರು ಕೊಟ್ಟಂಥ ಸರ್ಟಿಫಿಕೇಟ್ ತಗೊಂಡು ಜಡ್ಜು ಅಥವಾ ಜಿಲ್ಲಾಧಿಕಾರಿಗಳ ಮುಂದೆ ನಿಂತ್ಕೊಂಡು ಸರ್ಟಿಫಿಕೇಟ್ ತೊಗೊಳ್ಳೋಂಥ ಹಣೆ ಬರ ನಮಗೆ. ಇವತ್ತು ಯಾರೆಲ್ಲ MP ಗಳು ಕೂತ್ಕೊಂಡು, ನೀವು ಕೇಂದ್ರ ಸರ್ಕಾರದಲ್ಲಿ 543 ಜನ MP ಗಳು ನೀವು ಕೂತ್ಕೊಂಡು ಏನು ಈ ಮಸೂದೆನ ಪಾಸ್ ಮಾಡಿದ್ದೀರಾ, ನೀವು ಹಾಗೆ ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಬಾಡಿ ಸ್ಕ್ರೀನ್ ಮಾಡಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮೊದಲು ನೀವು ಬಾಡಿ ಸ್ಕ್ರೀನ್ ಮಾಡಿ, ನೀವು ಗಂಡಸ ಹೆಂಗಸ ಏನಿದ್ರೆ ಗಂಡಸು, ಏನಿಲ್ಲ ಅದು ಹೆಂಗಸು ಅನ್ನೋದನ್ನು ನೀವು ನಮಗೆ ಕನ್ಸಿಡರ್ ಮಾಡಿ ನಮಗೆ ತೋರಿಸಿ ಬಾಡಿ ಸ್ಕ್ರೀನಿಂಗಲ್ಲಿ. ಆಮೇಲೆ ನಾವ್ಯಾರಂತ ಹೇಳ್ತೀವಿ ಅಂತ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಮಸೂದೆ ವಾಪಸ್ ಹೋಗ್ಬೇಕಂತ. ಹಾಗೆ ನಮ್ಮ ಸಮುದಾಯದಲ್ಲಿ ಯಾರಾದರೂ ಸರ್ಜರಿ ಆಗಿ ಯಾರಾದರೂ ಬಲವಂತಕ ಸರ್ಜರಿ ಮಾಡ್ತಿದ್ದಾರಂತ ನಮ್ಮ ಸಮುದಾಯದವರಾಗಿರ್ಬೋದು ಅಥವಾ ಪೇರೆಂಟ್ಸ್ ಅವ್ರ ತಂದೆ ತಾಯಿಯಾಗಿ ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ಮೇಲೆ 10 ವರ್ಷದಿಂದ 15 ವರ್ಷ ಜೈಲಿಗೆ ಇಡೋಂಥದ್ದು ಮತ್ತು 5 ಲಕ್ಷ ರೂಪಾಯಿ ಜುಲ್ಮಾನೆ ಇಡೋಂಥದ್ದು ಇಷ್ಟು ಮಟ್ಟಿಗೆ ಸರಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಮ್ಮ ಮೇಲೆ ಅತ್ಯಾಚಾರ ಆಗುತ್ತೆ, ರೇಪ್ ಆಗುತ್ತೆ, ಮರ್ಡರ್ ಆಗುತ್ತೆ, ದಿನನಿತ್ಯ ಒಂದಲ್ಲ ಒಂದು ಕಳಂಕ ತಾರತಮ್ಯ ಆಗುತ್ತೆ. ಆ ಥರ ನಮ್ಮ ಮೇಲೆ ಆಗ್ತಕ್ಕಂಥ ಅನ್ಯಾಯಕ್ಕೆ ಯಾವುದೇ ಪನಿಷ್ಮೆಂಟ್ ಇಲ್ಲ, ಅವ್ರ ಮೇಲೆ ಶಿಕ್ಷೆ ಇಲ್ಲ. ಆ ಥರದ್ದು ನಮಗೆ ಸಿಗಬೇಕಾದ ಮೀಸಲಾತಿ ಇಲ್ಲ, ನಮಗೆ ಸಿಗಬೇಕಾದಂಥ ಒಂದು ಫಂಡಮೆಂಟಲ್ ರೈಟ್ಸ್ ಇಲ್ಲ, ಹ್ಯೂಮನ್ ರೈಟ್ಸ್ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ರಾಯಚೂರಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ 32 ಜಿಲ್ಲೆಗಳಲ್ಲಿ ಹೋರಾಟ ಆಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಒಟ್ಟು ನಾವು ಹೇಳ್ತಾ ಇದ್ದೇವೆ, ಈ ಒಂದು ಆ್ಯಕ್ಟ್ ವಾಪಸ್ ಹೋಗಬೇಕು. ಸಮುದಾಯನ ಕನ್ಸೆಂಟ್ ಮಾಡಿ ಒಂದು ಡಿಸ್ಕಷನ್ಗೆ ಒಂದು ಅವಕಾಶ ಮಾಡಿಕೊಡಿ.
ಒಂದು ಕಮಿಟಿ ರಚನೆ ಮಾಡಿ, ಕಮಿಟಿಲಿ ಸಮುದಾಯದವ್ರು ಇರ್ತಾರೆ, ಸಮುದಾಯದವ್ರಿಗೆ ಏನು ಬೇಕು ಬೇಡ ಅನ್ನೋದು ಚರ್ಚೆ ಮಾಡ್ತಾರೆ ಅನ್ನೋದು ನಾವು ಕಮಿಟಿನ ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ಕಮಿಟಿ ಆಗಬೇಕು ಅನ್ನೋದನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನನ್ನ ಹೆಸರು ವೀಣಾ ಅಂತ. ಧನ್ಯವಾದ. MGSP ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳವಳಿ ಅನ್ನೋದು ಒಂದು ಹೋರಾಟ ಇದೆ, ರಾಜ್ಯ ಮಟ್ಟದ ದೊಡ್ಡ ಸಂಘಟನೆ ಇದು. ಆ ಸಂಘಟನೆಯ ಪ್ರತಿನಿಧಿಯಾಗಿ ಇವತ್ತು ಬಂದು ರಾಜ್ಯ ಸಮುದಾಯಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು